ಬಿಜೆಪಿ ಆಫರ್ಗೆ ವಿಜಯ್ ಬಲಿಯಾಗ್ತಾರಾ? ಮತ್ತೊಬ್ಬ ಅಣ್ಣಾಮಲೈಯಾಗ್ತಾರಾ ವಿಜಯ್? ತಮಿಳುನಾಡಿನಲ್ಲಿ ಬಿಜೆಪಿ ಯೂಸ್ ಅಂಡ್ ಥ್ರೋ ಗೇಮ್. ಬಿಗ್ ಆಫರ್. ಬಿಜೆಪಿ ತಮಿಳುನಾಡಿನ ಟಿವಿಕೆ ಪಕ್ಷಕ್ಕೆ ಬಿಗ್ ಆಫರ್ ಕೊಟ್ಟಿದೆ. ಬಿಜೆಪಿ ಬಿಗ್ ಆಫರ್ಗೆ ನಟ ಕಮ್ ಪೊಲಿಟಿಷಿಯನ್ ವಿಜಯ್ ಬಲಿಯಾಗ್ತಾರಾ? ತಮಿಳುನಾಡಿನಲ್ಲಿ ದಳಪತಿಗೆ ಬಿಗ್ ಆಫರ್ ಕೊಟ್ಟು ಬಿಜೆಪಿ ಮಾಡಿರೋ ಆ ಬಿಗ್ ಪ್ಲಾನ್ ಏನು? ಬಿಜೆಪಿ ಅಮಿಷಕ್ಕೆ ಒಳಗಾದ್ರೆ ಮತ್ತೊಬ್ಬ ಅಣ್ಣಾಮಲೈಯಾಗ್ತಾರಾ ದಳಪತಿ ವಿಜಯ್? ದ್ರಾವಿಡ ನಾಡನ್ನ ಕೇಸರಿಮಯ ಮಾಡಲು ಬಿಜೆಪಿ ಯತ್ನಿಸುತ್ತಿದ್ಯಾ? ಆ ಕುರಿತ ಇನ್ಸೈಡ್ ಮಾಹಿತಿ ಇಲ್ಲಿದೆ ನೋಡಿ. ಅವಕಾಶ. ಒಂದೇ ಒಂದು ಅವಕಾಶಕ್ಕಾಗಿ ಬಿಜೆಪಿ ತಮಿಳುನಾಡಿನಲ್ಲಿ ಕಾದು ಕೂತಿದೆ. ಆದ್ರೆ ಆ ಒಂದೇ ಒಂದು ಅವಕಾಶ ಬಿಜೆಪಿ ಕೈಗೆ ಸಿಗ್ತಾನೆ ಇಲ್ಲ. ಹೀಗಾಗಿ ದಳಪತಿ ವಿಜಯ್ಗೆ ಗಾಳ ಹಾಕಿದೆ. ಹೊಸದಾಗಿ ಪಾರ್ಟಿ ಕಟ್ಟಿ ತಮಿಳುನಾಡಿನಲ್ಲಿ ಧೂಳೆಬ್ಬಿಸುತ್ತಿರೋ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷದ ಜೊತೆ ದೋಸ್ತಿಗೆ ಬಿಜೆಪಿ ಹಾತೊರೆಯುತ್ತಿದೆ. ಈ ಸಲದ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡ್ರೆ ವಿಜಯ್ ಅವರಿಗೆ ಡಿಸಿಎಂ ಪೋಸ್ಟ್ ಆಫರ್ ಕೊಟ್ಟಿದೆ. ಆ ಮೂಲಕ ದಳಪತಿ ವಿಜಯ್ ಅವರನ್ನ ಬುಟ್ಟಿಗೆ ಹಾಕಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿದೆ. ಆದ್ರೆ ವಿಜಯ್ ಮಾತ್ರ ಈ ಆಫರ್ಗೆ ಓಕೆ ಅಂದಿಲ್ಲ. ಓಕೆ ಅಂದ್ರೆ ತಮಿಳುನಾಡಿನಲ್ಲಿ ಮಾಜಿ ಐಪಿಎಸ್ ಆಫೀಸರ್ ಅಣ್ಣಾಮಲೈಗೆ ಬಂದ ದುಸ್ಥಿತಿಯೇ ತಮಗೂ ಬಂದೊದಗಬಹುದು ಅನ್ನೋ ಆತಂಕ ವಿಜಯ್ ಅವರನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಮಾಜಿ ಐಪಿಎಸ್ ಆಫೀಸರ್ ಅಣ್ಣಾಮಲೈ ಅವರಿಗೆ ರಾಜಕೀಯ ಮತ್ತು ಅಧಿಕಾರದ ಆಸೆ ತೋರಿಸಿದ್ದ ಬಿಜೆಪಿ ಅವರಿಂದ ಐಪಿಎಸ್ ಆಫೀಸರ್ ಹುದ್ದೆಗೆ ರಾಜೀನಾಮೆ ಕೊಡಿಸಿ ಅವರಿಗೆ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನೇ ಕೊಟ್ಟಿತ್ತು. ಇದರಿಂದ ಮೈಮರೆತ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಕಮಲವನ್ನ ಅರಳಿಸಿ ಬಿಡ್ತೀನಿ ಅಂತೇಳಿ ಅಖಾಡಕ್ಕೆ ಧುಮುಕಿದ್ರು. ಆದ್ರೆ ಅಸಲಿ ಅಸೆಂಬ್ಲಿ ಎಲೆಕ್ಷನ್ ಘೋಷಣೆಯಾಗೋದಕ್ಕೂ ಮೊದಲೇ ಅಣ್ಣಾಮಲೈಗೆ ಬಿಜೆಪಿ ಗೇಟ್ ಪಾಸ್ ಕೊಟ್ಟಿದೆ. ಎಐಎಡಿಎಂಕೆ ಪಕ್ಷದ ನಾಯಕರ ವಿರುದ್ಧ ಕೇವಲವಾಗಿ ಮಾತನಾಡಿದ್ದಾರೆ ಅಂತೇಳಿ ನೆಪ ಕೊಟ್ಟು ಅವರನ್ನ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯಿಂದಲೇ ಕೆಳಗಿಳಿಸಲಾಯಿತು. ಈಗ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಅಡ್ರೆಸ್ಗೆ ಇಲ್ಲದಂತೆ ಮಾಯವಾಗಿ ಬಿಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಅಣ್ಣಾಮಲೈ ಅವರನ್ನ ಬಳಸಿ ಬಿಸಾಡಿದೆ, ಯೂಸ್ ಅಂಡ್ ಥ್ರೋ ರೀತಿ ಬಳಸ್ಕೊಂಡ್ ಬಿಟ್ಟಿದೆ ಅನ್ನೋ ಆರೋಪಗಳಿವೆ. ಹೀಗಾಗಿ ಬಿಜೆಪಿಯನ್ನ ನಂಬಿ ಹೋದ್ರೆ ಟಿವಿಕೆ ಪಕ್ಷದ ಮುಖ್ಯಸ್ಥ ನಟ ವಿಜಯ್ಗೂ ಇದೇ ಪರಿಸ್ಥಿತಿ, ಇದೇ ದುಸ್ಥಿತಿ ಎದುರಾಗೋದ್ರಲ್ಲಿ ಅನುಮಾನವೇ ಇಲ್ಲ ಅನ್ನೋ ರಾಜಕೀಯ ವಿಶ್ಲೇಷಣೆಗಳು ನಡೀತಾ ಇವೆ. ಹಾಗಾದ್ರೆ ಬಿಜೆಪಿಯ ಅಸಲಿ ಉದ್ದೇಶ ಏನು? ದಕ್ಷಿಣ ಭಾರತದಲ್ಲಿ ತನ್ನ ಸಾಮ್ರಾಜ್ಯ ವಿಸ್ತರಣೆಗೆ ತಮಿಳುನಾಡಿನಲ್ಲಿ ಬಿಜೆಪಿ ಇಡ್ತಾ ಇರೋ ದಿಟ್ಟ ಹೆಜ್ಜೆಗಳು ಹೇಗಿವೆ? ಹಿಂದುಳಿದ ವರ್ಗಗಳೇ ಹೆಚ್ಚಿರೋ ದ್ರಾವಿಡ ನಾಡು ತಮಿಳುನಾಡಿನಲ್ಲಿ ಬಿಜೆಪಿ ಸ್ಟ್ರಾಟಜಿ ನಿಜಕ್ಕೂ ವರ್ಕೌಟ್ ಆಗುತ್ತಾ? ಹಾಗಾದ್ರೆ ಬಿಜೆಪಿ ಅಸಲಿ ಉದ್ದೇಶ ಏನ್ ಗೊತ್ತಾ? ತಮಿಳುನಾಡಿನಂತಹ ದ್ರಾವಿಡ ನೆಲದಲ್ಲೂ ಬಿಜೆಪಿ ತನ್ನ ಒಡೆದು ಆಳುವ ನೀತಿಯನ್ನ ಜಾರಿಗೆ ತರಲು ಮುಂದಾಗಿದೆ. ಸ್ವತಂತ್ರವಾಗಿ ಸ್ಪರ್ಧಿಸಿದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ಬೇಳೆ ಬೇಯಲ್ಲ ಅಂತ ಅರಿತು ಎಐಎಡಿಎಂಕೆ ಜೊತೆ ದೋಸ್ತಿ ಮಾಡಿಕೊಂಡಿದೆ. ಸಾಲ್ದು ಅಂತೇಳಿ ಡಿಎಂಕೆ ಸರ್ಕಾರವನ್ನ ಉರುಳಿಸೋದಕ್ಕೆ ಸಿನಿಮಾ ಕ್ಷೇತ್ರದಿಂದ ರಾಜಕೀಯ ಪ್ರವೇಶಿಸಿರೋ ವಿಜಯ್ ನೇತೃತ್ವದ ಟಿವಿಕೆಯೊಂದಿಗೆ ಮೈತ್ರಿಗೆ ಸತತ ಪ್ರಯತ್ನ ನಡೆಸುತ್ತಲೇ ಇದೆ. ಹಿಂದುಳಿದ ವರ್ಗ ಮತ್ತು ಅತಿ ಹಿಂದುಳಿದ ವರ್ಗಗಳಿರುವ ರಾಜ್ಯದಲ್ಲಿ ಮೇಲ್ವರ್ಗದವರನ್ನೇ ಸದಾ ತನ್ನ ರಾಜಕೀಯದ ಆಧಾರ ಅಂತ ನಂಬಿರೋ ಬಿಜೆಪಿ ಈ ಹಠ ಸಾಧನೆಗೆ ಮುಂದಾಗಿರೋದು ನಿಜಕ್ಕೂ ವಿಶೇಷ. ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನ ಬಿಟ್ಟರೆ ತಮಿಳುನಾಡನ್ನೇ ಹೆಚ್ಚು ಗುರಿಯಾಗಿಸಿಕೊಂಡಿರುವ ಬಿಜೆಪಿ ತನ್ನ ಹಳೆಯ ಷಡ್ಯಂತ್ರ ರಾಜಕೀಯವನ್ನೇ ಮುಂದುವರಿಸಿದೆ. ಬಳಸಿ ಬಿಸಾಕುವ ರಾಜಕಾರಣವನ್ನ ಬಿಜೆಪಿ ತಮಿಳುನಾಡಿನಲ್ಲೂ ಮಾಡಿದೆ ಎನ್ನುವುದಕ್ಕೆ ಅಲ್ಲಿನ ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಅವರೇ ಸಾಕ್ಷಿ. ಎಐಎಡಿಎಂಕೆ ಜೊತೆ ಮೈತ್ರಿ ಮುರಿಯೋದಕ್ಕೆ ಮುಖ್ಯ ಕಾರಣವೇ ಅಣ್ಣಾಮಲೈ ಅಂತೇಳಿ ಸಬೂಬು ನೀಡಿ ಅವರನ್ನ ಆ ಸ್ಥಾನದಿಂದ ವ್ಯವಸ್ಥಿತವಾಗಿ ಕೆಳಗಿಳಿಸಿ ಎಐಎಡಿಎಂಕೆ ಪಕ್ಷ ತೊರೆದು ಬಿಜೆಪಿ ಸೇರ್ಪಡೆಯಾಗಿದ್ದ ನೈನರ್ ನಾಗೇಂದ್ರನ್ ಅವರಿಗೆ ರಾಜ್ಯಾಧ್ಯಕ್ಷ ಕುರ್ಚಿ ನೀಡಿದೆ. ಇದು ಬಿಜೆಪಿಯ ಕೊಳಕು ಜಾತಿ ರಾಜಕಾರಣಕ್ಕೆ ಹಿಡಿದ ಕೈಗನ್ನಡಿ. ದ್ರಾವಿಡ ಪಕ್ಷದಲ್ಲಿ ರಾಜಕೀಯ ಆರಂಭಿಸಿದ್ದ ನಾಗೇಂದ್ರನ್ ಅಧಿಕಾರಕ್ಕಾಗಿ ಅಸ್ತಿತ್ವಕ್ಕಾಗಿ ಬಿಜೆಪಿಯನ್ನ ಸೇರಿಕೊಂಡು ದ್ರಾವಿಡ ರಾಜಕಾರಣವನ್ನೇ ಎದುರು ಹಾಕಿಕೊಂಡ್ರು. ಬಿಜೆಪಿಗೆ ತಮಿಳುನಾಡಿನಲ್ಲಿ ಎಐಎಡಿಎಂಕೆಯೇ ದಿಕ್ಕು ದೆಸೆ. ಹಾಗಾಗಿ ಅಣ್ಣಾಮಲೈ ಕಾರಣದಿಂದ 2023ರಲ್ಲಿ ಎಐಎಡಿಎಂಕೆ ಮೈತ್ರಿ ತೊರೆಯುವ ಪರಿಸ್ಥಿತಿ ಬಂತು ಎಂದು ಹೇಳದೆಯೇ ಹೇಳಿದಂತೆ ಮಾಡಿ ಎಐಎಡಿಎಂಕೆ ಜೊತೆಗಿನ ಮೈತ್ರಿಗೆ ಅನುಕೂಲ ಆಗುವಂತೆ ನೈನರ್ ನಾಗೇಂದ್ರನ್ ಅವರನ್ನ ಪ್ರತಿಷ್ಠಾಪಿಸಿದ್ದು ಗೊತ್ತಿಲ್ಲದ ವಿಷಯವೇನಲ್ಲ. ಪರಿಸ್ಥಿತಿ ಹೀಗಿರುವಾಗಲೇ ಇದೀಗ ಬಿಜೆಪಿ ನಟ ವಿಜಯ್ ಅವರ ಟಿವಿಕೆ ದೋಸ್ತಿ ಬಯಸುತ್ತಿದೆ. ಹಾಗಾದ್ರೆ ಟಿವಿಕೆ ಪಕ್ಷದ ಮುಂದಿರೋ ಸವಾಲುಗಳೇನು ಅಂತ ನೋಡೋದಾದ್ರೆ ಅಸಲಿ ವಿಷಯ ಗೊತ್ತಾಗುತ್ತೆ. ದ್ರಾವಿಡ ನಾಡು ತಮಿಳುನಾಡು ಸಿನಿಮಾ ತಾರೆಯರಿಂದಲೇ ದಶಕಗಳ ಕಾಲ ಆಳಲ್ಪಟ್ಟ ರಾಜ್ಯ. ಆದ್ರೆ ಈಗ ತಮಿಳುನಾಡನ್ನ ಆಳೋದಕ್ಕೆ ಎಂಜಿಆರ್ ಮತ್ತು ಜಯಲಲಿತಾರಂತ ನಾಯಕರಿಲ್ಲ. ರಜನಿಕಾಂತ್ ರಾಜಕೀಯಕ್ಕೆ ಬರಲ್ಲ ಅಂತೇಳಿ ಕಡ್ಡಿ ತುಂಡು ಮಾಡಿದಂತೆ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ನಟ ವಿಜಯ್ ಆ ಜಾಗವನ್ನ ಫುಲ್ಫಿಲ್ ಮಾಡ್ತಾರ? ಅವರ ಮುಂದಿರೋ ಅಸಲಿ ಸವಾಲುಗಳಾದ್ರೂ ಏನ್ ಗೊತ್ತಾ? ಸಿಎನ್ ಅಣ್ಣಾದೊರೈ, ಎಂಜಿ ರಾಮಚಂದ್ರನ್ ಮತ್ತು ಜಯಲಲಿತಾ ಸಿನಿಮಾದಿಂದ ರಾಜಕಾರಣಕ್ಕೆ ಬಂದವರು. ರಾಜಕೀಯ ಪ್ರವೇಶಕ್ಕೆ ಪ್ರಯತ್ನಿಸಿದ ರಜನಿಕಾಂತ್ ಕೊನೆಗೆ ಹಿಂಜರಿದ್ರು. ಆದ್ರೀಗ ಈ ಸಾಲಿಗೆ ದಳಪತಿ ವಿಜಯ್ ಸೇರ್ಪಡೆಯಾಗಿದ್ದಾರೆ. 2024ರ ಅಕ್ಟೋಬರ್ನಲ್ಲಿ ನಮ್ಮ ನಾಯಕತ್ವವನ್ನು ಒಪ್ಪಿಕೊಳ್ಳುವ ಪಕ್ಷದೊಂದಿಗೆ ಅಧಿಕಾರ ಹಂಚಿಕೊಳ್ಳಲು ಸಿದ್ಧರಿದ್ದೇವೆ ಅಂತೇಳಿ ವಿಜಯ್ ಹೇಳಿದ್ರು. ಡಿಎಂಕೆ ನೇತೃತ್ವದ ಎಸ್ಪಿಯನ್ನ ಮುರಿಯುವುದು ಅವರ ಉದ್ದೇಶವಾಗಿತ್ತು. 2026ರ ಫೆಬ್ರವರಿ 3ರಂದು ತಮ್ಮ ಹೇಳಿಕೆ ರಾಜಕೀಯ ಬಾಂಬ್. ಇದರಿಂದ ಡಿಎಂಕೆಯಿಂದ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಎಐಎಡಿಎಂಕೆ ಅಧಿಕಾರದಲ್ಲಿ ಪಾಲು ಕೇಳುತ್ತೇವೆ ಅಂತ ನುಡಿದಿದ್ರು. ಇತ್ತೀಚೆಗೆ ತಂಜಾವೂರಿನಲ್ಲಿ ನಡೆದ ಸಭೆಯಲ್ಲಿ ಸ್ಟಾಲಿನ್ ಅವರ 2ನೇ ಬಾರಿ ಮುಖ್ಯಮಂತ್ರಿಯಾಗುವ ಕನಸು ನನಸಾಗೋದಿಲ್ಲ, ಕರುಣಾನಿಧಿ ಅವರಿಗೂ ಇದು ಸಾಧ್ಯವಾಗಿಲ್ಲ, ಡಿಎಂಕೆ ರಾಜ್ಯವನ್ನ ದಿವಾಳಿ ಅಂಚಿಗೆ ತಂದಿದೆ ಅಂತ ನುಡಿದಿದ್ರು.
ಇದೆಲ್ಲದರ ಮಧ್ಯೆ ವಿಜಯ್ಗೆ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಬೇಕಿತ್ತು. ಕಾಂಗ್ರೆಸ್ ರಾಜ್ಯದಲ್ಲಿ 1967ರಲ್ಲಿ ಅಧಿಕಾರ ಕಳೆದುಕೊಂಡಿದ್ದು, ಟಿವಿಕೆ ಜೊತೆಗೆ ಮೈತ್ರಿಯಿಂದ ಪಕ್ಷದ ಪುನರುಜ್ಜೀವನ ಸಾಧ್ಯ ಅಂತ ಕೆಲವು ಸ್ಥಳೀಯ ಮುಖಂಡರು ಅಭಿಪ್ರಾಯಪಟ್ಟಿದ್ರು. ಎಐಎಡಿಎಂಕೆ ಮೈತ್ರಿಗೆ ಹಲವು ಬಾರಿ ಪ್ರಯತ್ನಿಸಿದ್ರು, ವಿಜಯ್ ಸ್ಪಂದಿಸಿರಲಿಲ್ಲ. ಜನಸಂಪರ್ಕದ ಕೊರತೆ, ಎರಡನೇ ಹಂತದ ನಾಯಕರು ಮತ್ತು ತಳಮಟ್ಟದಲ್ಲಿ ಕಾರ್ಯಕರ್ತರ ಕೊರತೆ, ಕರೂರು ಕಾಲ್ತುಳಿತ ದುರಂತದಲ್ಲಿ 41 ಮಂದಿ ಸಾವು ಹಾಗೂ ಸಿಬಿಐ ತನಿಖೆ, ಕೊನೆಯ ಚಿತ್ರ ಜನನಾಯಕನ್ ಎದುರಿಸುತ್ತಿರುವ ಕಾನೂನು ಸಮಸ್ಯೆಗಳು ಅವರಿಗೆ ಮುಳುವಾಗಿವೆ. ಎನ್ಡಿಎ ವಿಜಯ್ ಅವರ ಮೇಲೆ ಒತ್ತಡ ಹೇರಲು ಸಿಬಿಐ ತನಿಖೆ ಬಳಸುತ್ತಿದೆ ಎಂಬ ಆರೋಪವಿದೆ. ಈ ದುರಂತದಲ್ಲಿ ಮೃತಪಟ್ಟವರಲ್ಲಿ ಹೆಚ್ಚಿನವರು ಬಡವರು ಮತ್ತು ಬದಿಗೊತ್ತಲ್ಪಟ್ಟ ಸಮುದಾಯಕ್ಕೆ ಸೇರಿದವರು. ವಿಜಯ್ ಬೇಕೆಂದೇ ತಡವಾಗಿ ಬಂದ್ರು. ನಿರೀಕ್ಷಿಸಿದ್ದ 10,000ಕ್ಕೆ ಬದಲು 25,000 ಮಂದಿ ನೆರೆದಿದ್ರು. ನೀರು ಊಟ ಇಲ್ಲದೆ ಕಾಯುತ್ತಿದ್ದವರನ್ನು ಉದ್ದೇಶಿಸಿ ಕೆಲವು ನಿಮಿಷ ಮಾತನಾಡಿ ಹೋದ್ರು ಎಂಬ ಆರೋಪಕ್ಕೆ ಪ್ರತಿಕ್ರಿಯಿಸಲಿಲ್ಲ. ದುರಂತದ ಜವಾಬ್ದಾರಿ ಹೊರುವ ಬದಲು ತಮ್ಮ ವಿರುದ್ಧ ಸಂಚು ನಡೆದಿದೆ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ರು. ಮದ್ರಾಸ್ ಹೈಕೋರ್ಟ್ 2025ರ ಅಕ್ಟೋಬರ್ನಲ್ಲಿ ನೇಮಿಸಿದ್ದ ವಿಶೇಷ ತನಿಖಾ ತಂಡವು ಟಿವಿಕೆ ವಿರುದ್ಧ ನಿರ್ದಿಷ್ಟ ಆರೋಪ ಮಾಡಿದಾಗ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು. 2026ರ ಜನವರಿಯಲ್ಲಿ ವಿಚಾರಣೆ ವೇಳೆ ಘಟನೆಗೆ ತಾವು ಕಾರಣರಲ್ಲ ಅಂತ ಹೇಳಿದ್ರು. ಟಿವಿಕೆಗೆ ಯಾವುದೇ ಸಿದ್ಧಾಂತವಿಲ್ಲ. ನಾಯಕ ನಟನೊಬ್ಬನ ಸುತ್ತ ಸಮೂಹ ಸನ್ನಿ ಸೃಷ್ಟಿಸಲಾಗಿದೆ. ಸಭೆಯಲ್ಲಿ ಪೆರಿಯರ್, ಅಂಬೇಡ್ಕರ್, ಕಾಮರಾಜ್ ಫೋಟೋ ತೋರಿಕೆಗೆ ಇರುತ್ತದಷ್ಟೇ. ಹೀಗಾಗಿ ವಿಜಯ್ ಅವರ ಟಿವಿಕೆ ಪಕ್ಷ ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ವಿಜಯ್ಗೆ ಲಕ್ ಕುಲಾಯಿಸುತ್ತೆ. ಟಿವಿಕೆ ಬಿಜೆಪಿ ದೋಸ್ತಿ ಪಕ್ಷಗಳ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ವಿಜಯ್ ಅವರನ್ನ ಡಿಸಿಎಂ ಮಾಡ್ತೀವಿ ಅಂತೇಳಿ ಬಿಜೆಪಿ ಓಪನ್ ಆಫರ್ ಕೊಟ್ಟಿದೆ. ಹಾಗೆ ನೋಡಿದ್ರೆ ಬಿಜೆಪಿ ಇಂತ ಬಿಗ್ ಆಫರ್ ಕೊಡೋದಕ್ಕೆ ಅಸಲಿ ಕಾರಣ ಬೇರೆನೇ ಇದೆ. ಹಾಗಾದ್ರೆ ಏನದು ಕಾರಣ ಅಂದ್ರ ಅದನ್ನು ತೋರಿಸ್ತೇವೆ ನೋಡಿ. ಈಗ ನಟ ವಿಜಯ್ ಅವರ ಟಿವಿಕೆಯೊಂದಿಗೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿದೆ. ಯಾಕಂದ್ರೆ ಮೂಲತಃ ಕ್ರೈಸ್ತ ಕುಟುಂಬಕ್ಕೆ ಸೇರಿದವರಾಗಿರುವ ವಿಜಯ್ ವೆಳ್ಳಲ್ಲಾರ್ ಸಮುದಾಯಕ್ಕೆ ಸೇರಿದವರು. ವಿಜಯ್ ಅವರನ್ನ ತನ್ನತ್ತ ಸೆಳೆದು ಡಿಎಂಕೆ ಮತ್ತು ಕಾಂಗ್ರೆಸ್ ಕಡೆಗೆ ವಾಲುವ ಕ್ರೈಸ್ತ ಮತಗಳನ್ನ ಒಡೆದು ಆಳೋದಕ್ಕೆ ಬಿಜೆಪಿ ಮುಂದಾಗಿದೆ. ಇನ್ನ ತಮಿಳುನಾಡಿನ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 68ರಿಂದ 71% ಹಿಂದುಳಿದ ವರ್ಗಗಳ ಜನರೇ ಇದ್ದಾರೆ. ಉತ್ತರ ತಮಿಳುನಾಡಿನಲ್ಲಿ ವನ್ನಿಯರ್ ಸಮುದಾಯ ಪ್ರಬಲವಾಗಿದ್ದು, ಒಟ್ಟು ಜನಸಂಖ್ಯೆಯಲ್ಲಿ ಅವರ ಪ್ರಮಾಣ ಸುಮಾರು 12ರಿಂದ 13ರಷ್ಟಿದೆ. ಇವರು ಪಟಾಳಿ ಮಕ್ಕಳ್ ಕಚ್ಚಿ ಪಕ್ಷದ ಪ್ರಮುಖ ವೋಟ್ ಬ್ಯಾಂಕ್ ಆಗಿದ್ದಾರೆ. ದಕ್ಷಿಣ ತಮಿಳುನಾಡಿನಲ್ಲಿ ತೇವರ್ ಅಥವಾ ಮುಕ್ಕೋಲತ್ತರ್ ಸಮುದಾಯದ್ದೇ ಪಾರುಪತ್ಯ. ಈ ರಾಜ್ಯ ರಾಜಕೀಯದಲ್ಲಿ ತೇವರ್ಗಳು ಸಾಂಪ್ರದಾಯಿಕವಾಗಿ ಎಐಎಡಿಎಂಕೆ ಪಕ್ಷದ ಬೆಂಬಲಿಗರು. ಪಶ್ಚಿಮ ತಮಿಳುನಾಡಿನಲ್ಲಿ ಅಥವಾ ಕೊಂಗು ನಾಡಿನಲ್ಲಿ ಗೌಂಡರ್ ಸಮುದಾಯ ಸಾಕಷ್ಟು ಪ್ರಬಲವಾಗಿದೆ. ಕೃಷಿಯನ್ನೇ ಆಧರಿಸಿರುವ ಈ ಸಮುದಾಯದವರು ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಪ್ರಬಲವಾಗಿದ್ದಾರೆ. ತಮಿಳುನಾಡು ರಾಜ್ಯದ ಜನಸಂಖ್ಯೆಯ ಪೈಕಿ 19ರಿಂದ 20ರಷ್ಟು ದಲಿತರಿದ್ದು, ಇವರ ಮತಗಳು ಚುನಾವಣೆಯಲ್ಲಿ ನಿರ್ಣಾಯಕ ಅನ್ನೋದು ಗಮನಾರ್ಹ. ದೇಶದಲ್ಲಿ ಅತಿ ಹೆಚ್ಚು ಅಂದ್ರೆ 69ರಷ್ಟು ಮೀಸಲಾತಿಯನ್ನ ತಮಿಳುನಾಡು ಹೊಂದಿದೆ. ಇದು ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದ 50ರ ಮಿತಿಗಿಂತ ಹೆಚ್ಚಿದ್ರೂ ಸಂವಿಧಾನದ 9ನೇ ಅನುಸೂಚಿಯ ಅಡಿಯಲ್ಲಿ ರಕ್ಷಣೆ ಪಡೆದಿದೆ. ಹಾಗಾಗಿ ತಮಿಳುನಾಡಿನಲ್ಲಿ ಬಿಜೆಪಿ ಬೇಳೆ ಬೇಯೋದು ಅಂದುಕೊಂಡಷ್ಟು ಸುಲಭವಿಲ್ಲ. ಈ ನಡುವೆ ತಮಿಳುನಾಡಿನ ರಾಜಕೀಯದಲ್ಲಿ ಹುಬ್ಬೇರಿಸುವ ಸಂಗತಿ ಏನಂದ್ರೆ, ಮಕ್ಕಳ್ ಚಾಯ್ಸ್ ಎನ್ನುವ ಸಮೀಕ್ಷೆಯೊಂದರ ಪ್ರಕಾರ ಇಂದು ತಮಿಳುನಾಡಿನಲ್ಲಿ ಚುನಾವಣೆ ನಡೆದ್ರೆ ಯಾರನ್ನ ಮುಖ್ಯಮಂತ್ರಿಯನ್ನಾಗಿ ನೋಡುತ್ತೀರಿ ಎನ್ನುವ ಪ್ರಶ್ನೆಗೆ ಟಿವಿಕೆಯ ವಿಜಯ್ ಅವರನ್ನ 71ರಷ್ಟು ಮಂದಿ ಮುಖ್ಯಮಂತ್ರಿಯಾಗಿ ಆರಿಸಲು ಆಸಕ್ತಿ ತೋರಿಸಿದ್ದಾರೆ. ಇನ್ನ ಹಾಲಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರನ್ನ ಕೇವಲ 14ರಷ್ಟು ಮಂದಿ ಮುಖ್ಯಮಂತ್ರಿಯನ್ನಾಗಿ ಮರು ಆಯ್ಕೆ ಮಾಡಲು ಆಸಕ್ತಿ ತೋರಿಸಿದ್ದಾರೆ. ಇದೇ ರೀತಿ ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನ 11ರಷ್ಟು ಮಂದಿ ಮುಖ್ಯಮಂತ್ರಿಯನ್ನಾಗಿ ನೋಡೋದಕ್ಕೆ ಇಷ್ಟಪಟ್ಟಿದ್ದಾರೆ. ಸದ್ಯಕ್ಕೆ ವಿಜಯ್ ಮೇಲೆ ತಮಿಳು ಜನ ವಿಶ್ವಾಸವಿಟ್ಟಿದ್ದಾರೆ ಅಂತ ಸಮೀಕ್ಷಾ ವರದಿ ಹೇಳುತ್ತದೆ. ಆದ್ರೆ ವಿಜಯ್ಗಿರೋ ಸಿನಿಮಾ ಖ್ಯಾತಿ ಪೂರ್ಣ ಪ್ರಮಾಣದಲ್ಲಿ ಮತಗಳಾಗಿ ಪರಿವರ್ತನೆಯಾಗ್ತಾವ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ. ಅದು ಸಾಧ್ಯವಾಗಿದ್ದೇ ಆದ್ರೆ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಅವರ ರೀತಿ ವಿಜಯ್ ಕೂಡ ತಮಿಳುನಾಡಿನಲ್ಲಿ ರಾಜಕೀಯ ಸಂಚಲನ ಸೃಷ್ಟಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಇಂಥ ಒಂದು ಮುಂದಾಲೋಚನೆ ಇಟ್ಕೊಂಡೆ ಬಿಜೆಪಿ ನಾಯಕರು ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷದ ದೋಸ್ತಿಗೆ ಹಾತೊರೆಯುತ್ತಿರೋದು. ಆದ್ರೆ ವಿಜಯ್ ಅವರ ತಾಕತ್ತೇನು, ಅವರು ಈ ಸಲದ ಚುನಾವಣೆಯಲ್ಲಿ ರಾಜಕೀಯ ಸುನಾಮಿ ಎಬ್ಬಿಸ್ತಾರಾ ಇಲ್ವಾ ಅನ್ನೋದು ಚುನಾವಣೆ ಮುಗಿದ ಮೇಲಷ್ಟೇ ಗೊತ್ತಾಗಲಿದೆ. ಆದ್ರೆ ಅದಕ್ಕಿಂತ ಮೊದಲೇ ಪರಿಸ್ಥಿತಿಯ ಲಾಭವನ್ನ ಗಿಟ್ಟಿಸಿಕೊಳ್ಳೋಕೆ ಬಿಜೆಪಿ ನಾಯಕರು ಹಾತೊರೆಯುತ್ತಿದ್ದಾರೆ. ಆದ್ರೆ ಬಿಜೆಪಿ ಜೊತೆ ವಿಜಯ್ ಮೈತ್ರಿ ಮಾಡಿಕೊಂಡಿದ್ದೇ ಹೌದಾದಲ್ಲಿ ಅಣ್ಣಮಲೆಗೆ ಬಂದ ಸ್ಥಿತಿಯೇ ಬಂದೊದಗಲಿದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಬಳಸಿ ತ್ಯಜಿಸುವ ಬಿಜೆಪಿಯ ಯೂಸ್ ಅಂಡ್ ಥ್ರೋ ರಾಜಕೀಯ ಗುಟ್ಟೇನೂ ಅಲ್ಲ. ದೇಶಾದ್ಯಂತ ಅನೇಕ ನಾಯಕರನ್ನ ಬಳಸಿ ಬಿಸಾಕಿರುವ ಉದಾಹರಣೆಗಳಿವೆ. ಹಾಗಾದ್ರೆ ತಮಿಳುನಾಡಿನ ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೋ ಅನ್ನೋ ಕುತೂಹಲವಂತೂ ಇದ್ದೇ ಇದೆ. ಇದೆಲ್ಲ ವಿಜಯ್ ಅವರ ನಿರ್ಧಾರ ಏನಾಗಲಿದೆ ಅನ್ನೋದರ ಮೇಲೆ ನಿಂತಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ತಮಿಳುನಾಡಿನಲ್ಲಿ ಇದುವರೆಗೂ ಯಾವ ಪಕ್ಷವು 2 ಸಲ ಅಧಿಕಾರಕ್ಕೆ ಬಂದ ಉದಾಹರಣೆ ಇಲ್ಲ. ಒಂದು ಸಲ ಡಿಎಂಕೆ, ಇನ್ನೊಂದು ಸಲ ಎಐಡಿಎಂಕೆ ಪಕ್ಷಗಳು ಅಧಿಕಾರಕ್ಕೆ ಬರುತ್ತಿದ್ವು. ಈ ನಡುವೆ ಕಮಲ್ ಹಾಸನ್ ಪಕ್ಷ ಕಟ್ಟಿದ್ರು, ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಿದೆ. ಇನ್ನ ರಜನಿಕಾಂತ್ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಮಾತಿತ್ತು, ಆದ್ರೆ ಅವರು ಉಲ್ಟಾ ಹೊಡೆದ್ರು. ಆದ್ರೆ ಈಗ ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ಟಿವಿಕೆ ಕ್ರೇಜ್ ಹೆಚ್ಚಾಗ್ತಿದೆ. ಇದರ ನಡುವೆ ಬಿಜೆಪಿ ತನ್ನ ಬೇಳೆ ಬೇಯಿಸಿಕೊಳ್ಳಲು ಹಾತೊರೆಯುತ್ತಿದೆ. ಹೀಗಾಗಿ ತಮಿಳುನಾಡು ರಾಜಕೀಯದಲ್ಲಿ ಮುಂದೇನಾಗುತ್ತೆ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಕುತೂಹಲವಂತೂ ಗರಿಗೆದರಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.
ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.